ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆಗಳನ್ನು ಮಾಡಬೇಕು. ಎಂಥ ದುರಂತ ನೋಡಿ ಈ ದೇಶದ್ದು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ಇಲ್ಲ, ಪಟ್ಟಣ ಪಂಚಾಯತಿ, ಪುರಸಭೆ, ಗ್ರಾಮ ಮುಗಿದು 3-4 ತಿಂಗಳಾಯಿತು, ಅದ್ರ ಚುನಾವಣೆಗಳಿಲ್ಲ. ಗ್ರಾಮ ಪಂಚಾಯತಿ ಮುಗಿದು ಒಂದು 2-3 ತಿಂಗಳಾಯಿತು, ಅಲ್ಲಿ ಚುನಾವಣೆ ಇಲ್ಲ. BBMP ಅಂದರೆ ಗ್ರೇಟರ್ ಬೆಂಗಳೂರು, ಹೆಚ್ಚು ಕಡಿಮೆ ಗ್ರೇಟರ್ ಬೆಂಗಳೂರು ಚುನಾವಣೆ ಏನಾಗಿದೆ 6 ವರ್ಷ ಆಯಿತು. ಈಗ ಆಲ್ರೆಡಿ ಗ್ರೇಟರ್ ಬೆಂಗಳೂರದು ಡಿಲಿಮಿಟೇಷನ್ ಆಗಿದೆ, ರಿಸರ್ವೇಷನ್ ಬಂದಿದೆ. ಅಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಯಾವುದೇ ಬದ್ಧತೆಯನ್ನು ಇವರು ತೋರ್ತಾ ಇಲ್ಲ. ಹಾಗಾಗಿ ಎಲ್ಲ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ತಕ್ಷಣ ನಡೆಸಬೇಕು. ಮತ್ತು ಇವರು ಏನು ಈ ತಪ್ಪು ಮಾಡಿದ್ದಾರೆ, ಇವರು ಈ 28 MP ರಾಜ್ಯದ ಜನತರ ಕ್ಷಮೆ ಕೇಳಬೇಕು. ಇಂಥ ಒಂದು ದೊಡ್ಡ ದುರಂತ ಏನು ಅಂತ ಹೇಳಿದ್ರೆ, ಇವ್ರಿಗೆಲ್ಲ ರಾಜ್ಯದ ಬಗ್ಗೆ ಕಾಳಜಿ ಇಲ್ಲ, ಸುಮ್ಮನೆ ಒಂದು ರಾಜಕೀಯ ಮಾಡ್ತಾರೆ. ಅದೇ ನೀವು ಬೇರೆ ಸ್ಟೇಟ್ ನೋಡಿ, ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಏನೇ ಇಂಥ ಇಶ್ಯೂ ಆದರೆ ಕೂಡಲೇ ಅವರು ಅಲ್ಲಿ ಡೆಲ್ಲಿಯಲ್ಲಿ ಸಂಬಂಧಪಟ್ಟವ್ರನ್ನ ಕಾಣ್ತಾರೆ, ಇಶ್ಯೂಸ್ಗಳನ್ನು ಅಡ್ರೆಸ್ ಮಾಡ್ತಾರೆ, ಆಮೇಲೆ ಗ್ರ್ಯಾಂಟ್ ತರ್ತಾರೆ. ನಮ್ಮವ್ರು ಸುಮ್ಮನೆ ಹೋಗೋದು ಬರೋದು ಅರ್ಥ ಆಗ್ತಾ ಇಲ್ಲ ನನಗೆ. ಹಾಗಾಗಿ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಅದೇ ರೀತಿ ಮೆಂಬರ್ ಆಫ್ ಪಾರ್ಲಿಮೆಂಟ್ಸ್ ರೆಪ್ರೆಸೆಂಟಿಂಗ್ ಲೋಕಲ್ ಬಾಡೀಸ್ 25 MLAಗಳು ಕನಿಷ್ಠ ನಮ್ಮ ರಾಜ್ಯದ ಹಿತಾಸಕ್ತಿ ಕಾಪಾಡೋಕ್ಕೆ ಕನಿಷ್ಠ ನೀವು ಕೂತ್ಕೊಳ್ರಪ್ಪ. ಬೇರೆ ಬೇರೆ ಪಕ್ಷದಲ್ಲಿ ಇರ್ಬೋದು ನೀವು MPಗಳು, MLCಗಳು, ಕನಿಷ್ಠ ನಮ್ಮ ರಾಜ್ಯಕ್ಕೆ ಇಷ್ಟು ದೊಡ್ಡ ತೊಂದರೆ ಆಗಿದೆ, ಇಷ್ಟು ಸೆಟ್ಬ್ಯಾಕ್ ಆಗಿದೆ, ಇಷ್ಟು ಪ್ರಾಬ್ಲಮ್ಗಳಿದೆ, ಇದನ್ನು ನಾವು ಅಡ್ರೆಸ್ ಮಾಡೋಣ ಅಂಥೇಳಿ ಪಕ್ಷಾತೀತವಾಗಿ ನೀವು ಕೂರೋಕ್ಕಾಗೋದಿಲ್ವಾ? ಸರ್ವಪಕ್ಷ ಕರೆಯೋಕ್ಕಾಗೋದಿಲ್ವ ನಿಮಗೆ? ನೀವು MLA ಗ್ರಾಂಟ್ಸು, MP ಗ್ರಾಂಟ್ಸು ಮತ್ತು ಏನು ಅವರ ಸಂಬಳ ಜಾಸ್ತಿ ಮಾಡೋಕ್ಕೆ, ಅವರ ಟ್ರಾವೆಲಿಂಗ್ ಜಾಸ್ತಿ ಮಾಡೋಕ್ಕೆ, ಅವರ ಟೆಲಿಫೋನ್ ಅಲವೆನ್ಸು ಇತ್ಯಾದಿ ಅಲವೆನ್ಸ್ಗಳು ಜಾಸ್ತಿ ಮಾಡೋಕ್ಕೆ ಪಕ್ಷಾತೀತವಾಗಿ ಕೂತು ಪಾಸ್ ಮಾಡ್ಕೊಳ್ತೀರಿ ನೀವು. ರಾಜ್ಯದ 6,000 ಗ್ರಾಮ ಪಂಚಾಯತಿಗಳು ಇಂಥ ಒಂದು ಗಂಭೀರ ಸಮಸ್ಯೆ ಆಗಬೇಕಾದ್ರೆ ಯಾಕೆ ನೀವು ಕೂರ್ತಾ ಇಲ್ಲ? ಸರ್ವಪಕ್ಷ ಸಭೆ ಯಾಕೆ ಕರೀತಾ ಇಲ್ಲ? ಹಾಗಾಗಿ ಈ ವಿಚಾರವನ್ನು ಗಂಭೀರವಾಗಿ ರಾಜ್ಯ ಸರ್ಕಾರ ಆ್ಯಸ್ ವೆಲ್ ಆಲ್ ರೆಪ್ರೆಸೆಂಟೇಟಿವ್ಸ್ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಇದನ್ನು ಇಮ್ಮಿಡಿಯೇಟ್ ಎಫೆಕ್ಟ್ನಲ್ಲಿ ಇದನ್ನು ಪರಿಹಾರ ಮಾಡಬೇಕು ಅಂತೇಳಿ STPI ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತೀವಿ.